ಬಿಗ್ಬಾಸ್ನ ವಿನಯ್ಗೆ ರಿಲೀಫ್ ಸಿಕ್ಕಿದೆ. ವಕೀಲರ ಮೂಲಕ ಕೋರ್ಟ್ಗೆ ಹಾಜರಾಗಿದ್ರು ವಿನಯ್. ಅವರಿಗೆ ವಿನಯ್ಗೆ ದಂಡವನ್ನ ವಿಧಿಸೋ ಮೂಲಕ ಕೋರ್ಟ್ ರಿಲೀಫ್ ಕೊಟ್ಟಿದೆ. 500 ರೂಪಾಯಿ ದಂಡವನ್ನ ಕೋರ್ಟ್ಗೆ ಕಟ್ಟೋ ಮೂಲಕವಾಗಿ ಅವರು ಸದ್ಯ ಅಲ್ಲಿಂದ ಬಚಾವಾಗಿದ್ದಾರೆ. ವಾರೆಂಟ್ ರೀಕಾಲ್ ಆಗಿದ್ರಿಂದ ವಿನಯ್ಗೆ ಈ ಒಂದು ಕೇಸ್ನಲ್ಲಿ ರಿಲೀಫ್ ಸಿಕ್ಕಿದೆ. ಸ್ವಲ್ಪ ಸೇಫ್ ಆಗಿದ್ದಾರೆ. ಅವರು ನೇರವಾಗಿ ವಕೀಲರ ಮೂಲಕ ಕೋರ್ಟ್ಗೆ ಬಂದರು. ಆನಂತರದಲ್ಲಿ ಕ್ಷಮೆ ಯಾಚಿಸಿದ್ರು. ನನ್ನಿಂದ ತಪ್ಪಾಗಿದೆ, ನಾನು ಮತ್ತೆ ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಸಹಕಾರ ಕೊಡ್ತೀನಿ ಅಂತ. ಆನಂತರದಲ್ಲಿ ಕೋರ್ಟ್ ಅವ್ರಿಗೆ ಬುದ್ಧಿ ಹೇಳಿ ದಂಡವನ್ನು ವಿಧಿಸಿದೆ. ನಾನಿವತ್ತು ಶೂಟಿಂಗ್ ನನಗೆ ಹಿಂಗೆ ವಾರೆಂಟ್ ರಿವೋಕ್ ಆಗಿದೆ ಅಂತ ಹೇಳಿದ್ರು. ಬಟ್ ಅಪ್ಲಿಕೇಶನ್ ಹಾಕಿದ್ರು ನಮ್ಮದು. ಸೊ ನಮ್ಮದು ರಿವೋಕ್ ಆಯಿತು. ನಮ್ಮದು ಏನು ಪ್ರೊಸೀಜರ್ ಏನಾಗಲಿಲ್ಲ, ರಿವೋಕ್ ಆಯಿತು. ಫೈನ್ ಕಟ್ಬಿಟ್ಟು ಇವಾಗ ಇಲ್ಲ ನಾನು ಯಾವತ್ತು ಮೈ ಹುಷಾರಿಲ್ಲ. ನನಗೆ ಇನ್ಫೆಕ್ಷನ್ ಆಗಿತ್ತು. ಆ್ಯಂಡ್ ಅದಿಲ್ಲದೆ ಶೂಟಿಂಗ್ ಬೇರೆ ಇತ್ತು. ಅದಕ್ಕೆ ಅದು ಬಟ್ ಅಟೆಂಡ್ ಆಗೋದಕ್ಕೆ ನಾನು ಅಪ್ಲಿಕೇಶನ್ ಹಾಕಿದ್ದೆ. ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅದರಿಂದ ಈ ವಾರೆಂಟ್ ಇದು ಆಗಿದೆ. ಕೇಸ್ ಇರೋದ್ರಿಂದ ಅದ್ರ ಬಗ್ಗೆ ಏನು ಮಾತಾಡಬೇಡ ಅಂತ ಹೇಳಿದ್ದಾರೆ. ಮೇಡಮ್ ತಪ್ಪಾಗಿದೆ. ನಾನಿವತ್ತು ಶೂಟಿಂಗ್ ನನಗೆ ಹಿಂಗೆ ವಾರೆಂಟ್ ರಿವೋಕ್ ಆಗಿದೆ ಅಂತ ಹೇಳಿದ್ರು. ಬಟ್ ಅಪ್ಲಿಕೇಶನ್ ಹಾಕಿದ್ರು ನಮ್ಮದು. ಸೊ ನಮ್ಮದು ರಿವೋಕ್ ಆಯಿತು. ಕರೆದಿದ್ರು. ಇವತ್ತು ಕೋರ್ಟಿಗೆ ಬಂದೆ. ಏನು ವಿಚಾರಣೆ ಇತ್ತು ಅದು ಮಾಡಿದ್ರು. ಅದಾದಮೇಲೆ ರಿವೋಕ್ ಆಯಿತು. ಇವಾಗ ನಾನು ವಾಪಸ್ ಶೂಟಿಂಗ್ ಹೋಗ್ತಾ ಇದ್ದೀನಿ. ವಾರೆಂಟ್ ಇಶ್ಯೂ ಆಗೋ ಮಟ್ಟಕ್ಕೆ ಎಳೆದುಕೊಂಡಿದ್ದು ಯಾಕೆ? ಇಲ್ಲ ಅಂದರೆ ವಾರೆಂಟ್ ನನ್ನ ಹೆಸರಿನಲ್ಲಿ ವಾರೆಂಟ್ ಆಗಿರಲಿಲ್ಲ. ಬಿಕಾಸ್ ನನಗೆ ಗೊತ್ತಿರೋ ಪ್ರಕಾರ ಇವಾಗ ನಾನು ಲಾಯರ್ ಹತ್ರ ಮಾತಾಡಿದಾಗ ಅಪ್ಲಿಕೇಶನ್ ಹಾಕಿ ರಿವೋಕ್ ಆಗಿದೆ ಅಂತ ಹೇಳಿದರು ಅಷ್ಟೇ. ವಾರೆಂಟ್ ಆಗಿದೆ, ಇನ್ನೊಂದಾಗಿದೆ, ಅದು ನಾನು ಇವತ್ತು ಸಾಯಂಕಾಲ ಹೋಗಿ ಲಾಯರ್ ಹತ್ರ ಡಿಸ್ಕಸ್ ಮಾಡಬೇಕು. ಯಾಕಂದರೆ ನಮಗಿರುವಂಥ ಮಾಹಿತಿ ಪ್ರಕಾರ ಪೊಲೀಸರು ಕೂಡ ರಜತನನ್ನು ವಶಕ್ಕೆ ಪಡೆದುಕೊಂಡಾದ ನಂತರ ನಿಮಗೂ ಕೂಡ ಕರೆದುಕೊಂಡು ಬರಲಿಕ್ಕೆ ಅಲ್ಲಿ ಬಸವೇಶ್ವರ ನಗರ ಪೊಲೀಸರು ಬಂದಿದ್ದರು ಅನ್ನುವಂಥದ್ದು. ಹಾಗಾಗಿ ಯಾಕೆ ನೀವು ನೇರವಾಗಿ ಕೋರ್ಟಿಗೆ ಬಂದಿರಿ? ಇಲ್ಲ ಸರ್, ನಾನು ಹೊರಗಡೆ ಇದ್ದೆ. ಆ್ಯಂಡ್ ನಿನ್ನೆ ಸಾಯಂಕಾಲ ಕೂಡ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಂದು ಏನು ಹಾಜರಿ ಇದೆ ಅದನ್ನು ಮಾಡ್ಕೊಂಡು ನಾನು ಹೋಗಿದ್ದೆ. ಸೊ ನನಗಿವತ್ತು ಈ ಥರ ಲಾಯರ್ ಫೋನ್ ಮಾಡಿದ್ರು, ಬನ್ನಿ ಅಂತಂದ್ರು. ನಾನು ಬಂದಿದ್ದೀನಿ ಅಷ್ಟೇ ಸರ್. ಸರ್, ಈಗ ಕೋರ್ಟಿಗೆ ಹಾಜರಾಗಿದ್ರಿ, ಏನಾಯಿತು ಸರ್? ಸರ್, ಡೀಟೇಲ್ಸ್ ಎಲ್ಲ ಕೇಸ್ ಬಗ್ಗೆ ನಾನು ಡಿಸ್ಕಸ್ ಮಾಡೋಂಗಿಲ್ಲ. ಬಿಕಾಸ್ ಲಾಗ್ ಒಂದು ರೆಸ್ಪೆಕ್ಟ್ ಇದೆ, ಕೋರ್ಟಿಗೆ ಒಂದು ರೆಸ್ಪೆಕ್ಟ್ ಇದೆ. ಸೊ ಅದನ್ನು ಒಂದು ರೆಸ್ಪೆಕ್ಟ್ ಮಾಡೋಣ ಮ್ಯೂಚುವಲ್ ಆಗಿ. ಆ್ಯಂಡ್ ಏನೇ ಡೀಟೇಲ್ಸ್ ಇದ್ರೂ ನಾನು ನಿಮಗೆ ಲಾಯರ್ ಹತ್ರ ಮಾತಾಡ್ಬಿಟ್ಟು ತಿಳಿಸಿ. ಇರುವಂಥ ಮಾಹಿತಿ ಪ್ರಕಾರ ನಿಮಗೆ ಫೈನ್ ಹಾಕಿ ವಾರೆಂಟ್ ರೀಕಾಲ್ ಮಾಡಲಿಕ್ಕೆ ಎಷ್ಟು ಫೈನ್ ಹಾಕಿ? ಸರ್, ಅದೆಲ್ಲ ಲಾಯರ್ ಹತ್ರ ಇದೆ ಡೀಟೇಲ್ಸು. ಸೊ ನನಗೆ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ. ನಾನು ಅರ್ಜೆಂಟಾಗಿ ಹೊರಟಿದ್ದೆ, ಮುಗಿಸ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಪರ್ಸ್ನಲ್ ಆಗಿ ಬರ್ತೀನಿ, ನಾನು ನಿಮ್ಮ ಸ್ಟುಡಿಯೋಗೆ ಬರ್ತೀನಿ, ಮಾತಾಡೋಣ. ಸರ್, ರೀಲ್ಸ್ ಕೇಸ್ ಆಗೋದಕ್ಕಿಂತ ಮುಂಚೆ ನೀವು ರಜತ್ ತುಂಬ ಆತ್ಮೀಯರಾಗಿದ್ರಿ. ಅದಾದಮೇಲೆ ಸ್ವಲ್ಪ ನಿಮ್ಮಲ್ಲಿ ಮುನಿಸು ಇವತ್ತು ಕೂಡ ಜೊತೆಗಿದ್ರು ಕೂಡ ಇಬ್ಬರು ಕೂಡ ಮಾತಾಡಲಿಲ್ಲ. ಅದೆಲ್ಲ ಒಂದು ಕಡೆ ನಿಮ್ಮ ಮುನಿಸು ಮುಂದುವರೆದಿದೆ ಅಂತ ಇಲ್ಲ ಸರ್, ಆ ಥರ ಏನಿಲ್ಲ. ಅಂದರೆ ಲೈಕ್ ಐ ಸೆಡ್, ಕೋರ್ಟ್ ಅನ್ನೋದು ಒಂದು ರೂಲ್ಸು ರೆಗ್ಯುಲೇಷನ್ಸ್ ಇರುತ್ತೆ, ಅದಕ್ಕೆ ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ಅಲ್ಲಿ ನಿಂತ್ಕೊಂಡು ನಾವು ಮಾತಾಡಿಕೊಂಡು ಇರೋದು ಅಷ್ಟು ಉತ್ತಮ ಅಲ್ಲ ಅಂದ್ಬಿಟ್ಟು ಮಾತಾಡಿದ್ವಿ. ಹಾಯಲ್ಲೂ ಆಯಿತು, ಮಾತಾಡ್ಕೊಂಡೇ ಬಂದೆ ನಾನು. ಇವಾಗ ಆ ಥರ ಏನಿಲ್ಲ. ಸಿಟ್ಟಿತ್ತು, ಅದು ಇದ್ದೇ ಇರುತ್ತೆ ಮಾಮೂಲಿ ಫ್ರೆಂಡ್ಸ್ ಮಧ್ಯದಲ್ಲಿ. ಇವಾಗ ಅದ್ರ ಬಗ್ಗೆ ಎಲ್ಲ ಏನು ಡಿಸ್ಕಸ್ ಮಾಡೋ ಅಷ್ಟು ದೊಡ್ಡ ವಿಷಯ ಅಲ್ಲ ಸರ್. ಸರ್, ಒಂದೇ ಕೇಸಲ್ಲಿ ನೀವು ಇವತ್ತು ಆಚೆ ಬಂದ್ರಿ, ಮತ್ತೆ ಅವ್ರು ಜೆ.ಸಿ ಆದೇಶ ಮಾಡಿದೆ ಕೋರ್ಟು. ಇದಾದಾಗ ಏನು ಅನಿಸುತ್ತೆ? ಸ್ವಲ್ಪ ಬೇಜಾರಾಗತ್ತೆ. ಬಟ್ ಅವರ ವಿಷಯನ ನೀವು ಅವ್ರ ಹತ್ರನೇ ಮಾತಾಡಬೇಕು. ನಾನು ಕಮೆಂಟ್ ಮಾಡೋದಕ್ಕೆ ಐ ಆಮ್ ನಾಟ್ ದ್ಯಾಟ್. ಇದು ವಿನಯ್ ಅವರ ಮಾತು. ಈಗಾಗಲೇ ಈ ಪ್ರಕರಣದಲ್ಲಿ ನಮಗೆ ವಾರೆಂಟ್ ಆಗಿತ್ತು. ಆ ಕಾರಣಕ್ಕಾಗಿ ಕೋರ್ಟ್ಗೆ ಬರಲಿಕ್ಕೆ ಸೂಚನೆ ಕೊಟ್ಟಂಥ ಕಾರಣಕ್ಕಾಗಿ ಇವತ್ತು ನಾನು ಕೋರ್ಟ್ಗೆ ಹಾಜರಾಗಿದ್ದೆ. ಹಾಗಾಗಿ ಕೋರ್ಟ್ ನನಗೆ 500 ರೂಪಾಯಿ ದಂಡವನ್ನು ವಿಧಿಸಿ ವಾರೆಂಟ್ ರೀಕಾಲ್ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದೆ ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹನುಮಂತ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಆ್ಯಂಡ್ ನನಗೆ ಓಕೆ, ಒಂದೇ ಪ್ರಕರಣ, ಇಬ್ಬರು ಕೂಡ ಜೈಲಿಗೆ ಹೋಗಿದ್ರು. ಅನಂತರದಲ್ಲಿ ಬೇಲ್ ಪಡ್ಕೊಂಡು ಹೊರಗೆ ಬಂದಿದ್ರು. ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ಇದರ ಪ್ರಕಾರವಾಗಿ ಕೋರ್ಟ್ ವಾರೆಂಟ್ ಕೊಟ್ಟಿದ್ದರ ಹಿನ್ನೆಲೆಯಲ್ಲಿ ಪೊಲೀಸರು ರಜತ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರು. ವಿನಯ್ನ ನೇರವಾಗಿ ಕೋರ್ಟ್ಗೆ ಬಂದಿದ್ದರಿಂದ ಕೋರ್ಟ್ ದಂಡವನ್ನು ವಿಧಿಸ್ತು. ಆ ಕಾರಣದಿಂದ ಒಂದೇ ಕೇಸ್ನಲ್ಲಿ ಒಬ್ಬರು ಜೈಲ್ ಪಾಲಾಗಿದ್ರೆ ಇನ್ನೊಬ್ಬರು ಇದರಿಂದ ರಿಲೀಫನ್ನು ಪಡ್ಕೊಂಡಿರೋದು. ಯಾಕೆ ಏನು ಅನ್ನೋದ್ರ ಬಗ್ಗೆ ಪಬ್ಲಿಕ್ ಟಿವಿ ಜೊತೆಗೆ ವಿನಯ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ಸೊ ನಾನು ನೇರ ಕೋರ್ಟ್ಗೆ ಬಂದಿದ್ದೀನಿ, ನನಗೆ ಕಣ್ಣಿಗೆ ಇನ್ಫೆಕ್ಷನ್ ಇತ್ತು, ಆದ ಕಾರಣ ನಾನು ಕೋರ್ಟ್ಗೆ ಹಾಜರಾಗಿರಲಿಲ್ಲ. ಬಟ್ ನಮ್ಮ ಪರವಾಗಿ ವಕೀಲರು ಅರ್ಜಿಯನ್ನು ಹಾಕ್ಕೊಂಡಿದ್ರು ಅಂತೆಲ್ಲ ಹೇಳಿದ್ದಾರೆ.